ಇಷ್ಟು ದಿನ ನಮಗ್ ಗೊತ್ತೇ ಇಲ್ಲ, ಯಾರೋ ಕರ್ಕೊಂಡೋಗಿ ಹೇಳೋ ನಾವ್ ಕೇಳ್ಕೊಂಡಿದ್ರು ಎಲ್ಲಿದ್ದಾರೆ ಏನು ಅಂತ ಹೇಳಿಲ್ಲ. ನೋಡಿ ಅಮ್ಮ, ಅವ್ರನ್ನ 2023ರಲ್ಲಿ ಹೌದೌದು. ಅನಾಥರು ರೋಡಲ್ಲಿ ಮಲಗಿದ್ದಾರೆ, ಕಣ್ಣು ಕಾಣಲ್ಲ ಅವ್ರಿಗೆ. ಸೊ ಕರ್ಕೊಂಡ್ಬಂದು ಆಶ್ರಮಕ್ಕೆ ಬಿಟ್ಟಿರ್ತಾರೆ. ಈಗ ಅವರು ನೆನ್ನೆ ಡೆತ್ ಆಗಿದ್ದಾರೆ. ಹೌದು ಸರ್. ನಿನ್ನೆಯಿಂದ ಸ್ಟೇಷನ್ಗೆ ಫೋನ್ ಮಾಡ್ತಾ ಇದೀವಿ, ಅಲ್ಲೂ ಸರಿಯಾಗಿ ಇದು ಮಾಡ್ತಾ ಇಲ್ಲ. ಅವ್ರಿಗೆ ರೋಗ ಸರ್, ನೋಡಕ್ಕೆ ದೊಡ್ಡ ರೋಗ ಬಂದಿತ್ತು. ಸುಳ್ಳು ಹೇಳಿ ತಂದು ಸೇರ್ಸೋಂತ ಅಗತ್ಯ ಏನಿದೆಯಮ್ಮ ಆಶ್ರಮಕ್ಕೆ? ಹೊಟ್ಟೆಗೆ ಊಟ ಮಾಡ್ತಾರ, ಏನ್ ಮಾಡ್ತಾರಮ್ಮ ಅವರು? 4 ವರ್ಷ ನೋಡಿದ್ವು ಅಲ್ದೆ ರಾತ್ರಿ ಇಡೀ ಎಣ ಕಾಯ್ಬೇಕಮ್ಮ. ಹೇಳ್ತೀರಿ ಸರ್, ಚಿಕ್ಕ ಮಗ ಇದ್ದಾನೆ, ಫೋನ್ ಮಾಡ್ಬಿಟ್ಟು ಹೇಳ್ತೀರಿ. ಬದುಕಿದ್ದಾಗ ಒಬ್ರು ನೋಡಲ್ಲ, ಸತ್ತ ಮೇಲೆ ಚಿಕ್ಕ ಮಗ, ದೊಡ್ಡ ಮಗ, ಮೊಮ್ಮಕ್ಳು ಎಲ್ಲ ಉಟ್ಕೊಬಿಡ್ತಾರಮ್ಮ. ಹಲೋ ಹಾ ಸರ್, ಹೇಳಿ ಸರ್. ಹೇಳಿ ಸರ್, ಅದೇ ಅವ್ರು ಸತ್ತೋಗಿದಾರೆ ಅಂತ ಇವಾಗ ಹೇಳ್ತಾ ಇದಾರೆ. ಅವ್ರ ಮಗ ಬಂದ್ಬಿಟ್ಟು ಹಾ, ಇಷ್ಟು ದಿನ ನಮಗ್ ಗೊತ್ತೇ ಇಲ್ಲ, ಯಾರೋ ಕರ್ಕೊಂಡೋಗಿ ಹೇಳೋ ನಾವ್ ಕೇಳ್ಕೊಂಡಿದ್ರು ಎಲ್ಲಿದ್ದಾರೆ ಏನು ಅಂತ ಹೇಳಿಲ್ಲ. ನೋಡಿ ಅಮ್ಮ, ಅವ್ರನ್ನ 2023ರಲ್ಲಿ ಹೌದೌದು. ಅನಾಥರು ರೋಡಲ್ಲಿ ಮಲಗಿದ್ದಾರೆ, ಕಣ್ಣು ಕಾಣಲ್ಲ ಅವ್ರಿಗೆ. ಹಾ ಹಾ ಸೊ ಕರ್ಕೊಂಡ್ಬಂದು ಆಶ್ರಮಕ್ಕೆ ಬಿಟ್ಟಿರ್ತಾರೆ. ಹಾ ಹಾ ಸೊ ಯಾರ್ ಕರ್ಕೊಂಬಂದ್ರು ಅಂತ ಕೇಳಿದಕ್ಕೆ ಅವ್ರು ಯಾರೋ ರೋಡಲ್ಲಿ ಮಲಗಿದ್ರು ಕರ್ಕೊಂಬಂದ್ರು ಅಂತ ಹೇಳ್ತಿದಾರೆ ಅವರು. ಹಾ ಹಾ ಬಟ್ ಅವ್ರು ಹೇಳ್ತಿರೋದು ನನ್ ಮಗನೇ ಕರ್ಕೊಂಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾ 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 ಅದು ನನಗ್ ಗೊತ್ತಿಲ್ಲ, ಯಾಕಂದ್ರೆ ನಾವು ಜೊತೆಲಿ ಇದ್ದಿದ್ರೆ ರಿಲೇಷನ್ ಆಗಿದ್ರೆ ಗೊತ್ತಿರುತ್ತೆ. ಹೌದು. ಈಗ ಇಲ್ಲಿ ಅನಾಥರು ಅಂತ ಲೆಟರ್ ಮಾಡ್ಕೊಂಡ್ ಬಂದಾಗ ಅನಾಥರು ಅಂತಾನೆ ನಾವು ತಿಳ್ಕೊಬೇಕಾಗುತ್ತೆ. ಹಾ ಈಗ ಕರ್ಕೊಂಬಂದ್ ಬಿಟ್ಟಿರೋದು ಯಾರು ಇಲ್ಲಿಗೆ? ಸರ್, ಅದು ನಮಗ್ ಗೊತ್ತಿಲ್ಲ. ಅಂದ್ರೆ ಅವ್ರ ಮಗ, ದೊಡ್ಡ ಮಗ ಹೆಂಡತಿ ಮಕ್ಳ ಹತ್ರ ಇಲ್ಲ, ಅವ್ರು ಬೇರೆ ಇದಾರೆ. ಈಗ ಅವರು ನೆನ್ನೆ ಡೆತ್ ಆಗಿದ್ದಾರೆ. ಹೌದು ಸರ್. ನಿನ್ನೆಯಿಂದ ಸ್ಟೇಷನ್ಗೆ ಫೋನ್ ಮಾಡ್ತಾ ಇದೀವಿ, ಅಲ್ಲೂ ಸರಿಯಾಗಿ ಇದು ಮಾಡ್ತಾ ಇಲ್ಲ. ಈಗ ನಿಮ್ಗೆ ಯಾರ್ ನಂಬರ್ ಕೊಟ್ಟಿದ್ದು? ಸರ್, ನಾವು ಅವ್ರನ್ನ ಕೇಳಿ ಜಗಳ ಮಾಡಿ ನಾವ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಜಗಳ ಮಾಡಿದ್ವಿ. ಇವಾಗ ಹೇಳ್ತಾ ಇದ್ಯಾ, ಇಷ್ಟ ದಿನ ಹೇಳಿಲ್ಲ, ಅಟ್ಲೀಸ್ಟ್ ಇವಾಗಾದ್ರೂ ಹೇಳಿದ್ರೆ ನಾವು ಹೋಗ್ ಕೊನೆ ಮುಖ ಆದ್ರೂ ನೋಡ್ಕೊಂಡ್ ಬರ್ತೀವಲ್ಲ ಅಂತ ಜಗಳ ಮಾಡಿದಿಕ್ಕೆ ಇವಾಗ ನಂಬರ್ ಕೊಟ್ಟು ಇವಾಗ ಹೇಳಿದ್ರು. ಹೆಂಗಮ್ಮ ಸತ್ತಿದ ದಿನ ಕೊಟ್ಬಿಡ್ತಾರೆ, ಅವ್ರು ತಂದ್ ಬಿಟ್ಟಿರ್ತಾರೆ. ನಿಮ್ಗೆ ಇವಾಗ ಸ್ಟೇಷನ್ ಇಂದ ಫೋನ್ ಬಂದಿರುತ್ತೆ, ನೀವ್ ಹೇಳ್ತಾ ಇದೀರಾ, ಕರೆಕ್ಟ್ ಅಲ್ವಾ? ನಮಗೆ ಸ್ಟೇಷನ್ ಇಂದ ಪ್ರಾಮಿಸ್ ಬಂದಿಲ್ಲ ಸರ್, ಅವ್ರಿಗೆ ಬಂದಿರುತ್ತೇನೋ. ಅದನ್ನ ಹೇಳಿ, ಹಂಗ ಹೇಳಿ ಕರೆಕ್ಟ್ ಆಗಿ. ಅವ್ರಿಗೆ ಸ್ಟೇಷನ್ ಇಂದ ಫೋನ್ ಹೋಗಿರುತ್ತೆ, ಅದಕ್ಕೆ ಮಾಡಿರ್ತಾರೆ. ಸುಳ್ಳು ಹೇಳಿ ತಂದ್ ಸೇರ್ಸೋಂತ ಅಗತ್ಯ ಏನಿದೆಯಮ್ಮ ಆಶ್ರಮಕ್ಕೆ? ಅವ್ರಿಗೆ ರೋಗ ಸರ್, ನೋಡಕ್ಕೆ ದೊಡ್ಡ ರೋಗ ಬಂದಿತ್ತು. ಈಗ ಸತ್ತೋದ ತಕ್ಷಣ ನಮ್ಮ ಮಾವ ಆಗ್ಬೇಕು, ದೊಡ್ಡಪ್ಪ ಆಗ್ಬೇಕು, ಚಿಕ್ಕಪ್ಪ ಆಗ್ಬೇಕು, ಅಜ್ಜ ಆಗ್ಬೇಕು ಅಂತ ಫೋನ್ ಮಾಡ್ತೀರಾ? ಆಯ್ತಮ್ಮ, ಓಕೆ. ಈಗ ಡೆತ್ ಆಗಿದ್ದಾರೆ, ಏನ್ ಮಾಡ್ಬೇಕಮ್ಮ? ಸರ್, ಮೊನ್ನೆ ಆಗೋಯ್ತಾ ಸರ್? ಇನ್ನೂ ಆಗಿಲ್ಲ, ಈಗ ಮಾಡ್ಬೇಕು. ಸ್ಟೇಷನ್ ಇಂದ ಲೆಟರ್ ಕೊಟ್ರೆ ಮಾಡ್ಬೇಕಾಗತ್ತೆ. ನೆನ್ನೆ ನೈಟ್ ಸತ್ತಿರೋದು, ಇನ್ನೂ ಮಾಡ್ಕೊಂಡ್ ಕಾಯ್ತಾ ಇದೀವಿ. ನಮ್ಮ ಮನೆ ಬರ ಅದು ಆಶ್ರಮದಲ್ಲಿ ನೋಡ್ಕೊಳ್ಳೋದು ಅಲ್ದೆ ಹೆಣನು ಕಾಯ್ಬೇಕಲ್ಲಮ್ಮ. ಎಲ್ಲಾರ್ದು ಋಣ ತಿಂದಿರ್ತೀವಲ್ಲ ನಾವು. ಏನ್ ಮಾಡ್ಬೇಕು ಇವಾಗ ಅಂತ ಕೇಳ್ತಿದ್ರು. ಮೊನ್ನೆ ಮಾಡಿಲ್ಲ ಅಂತ ಇನ್ನ ಕರಿಯೋಗ್ ನಿಮ್ಮ ಮಾವ ಹೋಗ್ಬಿಟ್ಟು. ಈಗ ನನ್ಗೊಂದ್ ಕ್ಲಾರಿಟಿ ಕೊಡಿ. ಇಲ್ಲಿ ತಂದು ನಾನು ಮಾಡ್ತೀನಿ. ಒಂದ್ ಕ್ಲಾರಿಟಿ ಏನಂದ್ರೆ, ಇಲ್ಲಿ ತಂದು ಬಿಟ್ಟಿರೋದು ಯಾರು? ಸುಳ್ಳು ಹೇಳಿ ತಂದು ಬಿಟ್ಟಿರೋದು ಯಾರು? ಸರ್, ಯಾರೋ ನಾರಾಯಣಪ್ಪ ಅಂತ ಸರ್. ಅವ್ರು ಯಾರು ಅಂತ ಕೂಡ ನಮಗೆ ಗೊತ್ತಿಲ್ಲ. ಇಬ್ರು ಹೇಳು, ಇಬ್ರು ಮಕ್ಳೇ ಅಲ್ಲ, ಅವ್ನ ಮಗ, ದೊಡ್ಡ ಮಗ. ನಾರಾಯಣಪ್ಪ ಮಗ ಹೆಂಗ್ ಗೊತ್ತಾನೆ? ನಾರಾಯಣಪ್ಪ ನಮ್ಗೆ ಗೊತ್ತಿಲ್ಲ ಸರ್. ನಾರಾಯಣಪ್ಪನ ಜೊತೆಲಿ ಬಂದಿರೋದು ಗೊಂಗೋಜಪ್ಪ ಕರ್ಕೊಂಡ್ ಬಂದ್ ಅಲ್ಲಿ ಬಿಟ್ಟಿರೋದು. ಅವ್ರು ಯಾರೋ ಅವ್ರ ಮಗನಾ? ದೊಡ್ಡ ಮಗ ಸರ್. ನಾವೆಲ್ಲ ಇದ್ದೀರ, ಅವ್ನ ಮಕ ಮುಚ್ಚ ಅವ್ನ ಕರ್ಕೊಂಡೋಗ್ ಬಿಟ್ಟು ಒಂದ್ 50 ಸಲ ಕೇಳಿದ್ದೀರಿ ಸರ್. ಹೊಟ್ಟೆಗೆ ಊಟ ಮಾಡ್ತಾರ, ಏನ್ ಮಾಡ್ತಾರಮ್ಮ ಅವರು? ಅಲ್ಲ ಸರ್, ಇರು ಒಂದ್ ನಿಮಿಷ. ಮೊಮ್ಮಗ, ಇಬ್ರು ಮಕ್ಳು, ಗಂಡ್ ಮಕ್ಳು ಇದಾರೆ. ಸೊಸೆ ಅಂದ್ರೆ ನಾವಿಬ್ರು, ನಾನ್ ದೊಡ್ಡ ಸೊಸೆ, ಅವ್ರು 6 ಸೊಸೆ ಇದಾರೆ. ಈಗ ಇಲ್ಲಿ ನನ್ನ ಹತ್ರ ವಿಡಿಯೋಗಳು ಇರುತ್ತೆ, ತಂದ್ ಬಿಟ್ಟಿರ್ಬೇಕಾದ್ರು ವಿಡಿಯೋ ಮಾಡಿರ್ತೀವಿ ನಾವು. ಅಯ್ಯಪ್ಪ ಅನಾಥ ರೋಡಲ್ಲಿ ಕೂರ್ಸ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಬಿಟ್ಟೋಗಿರೋದು. ನಮ್ಗೇನ್ ಹೋಗ್ಬಿಟ್ಟು ಎರಡ್ನೋ ಮದ್ವೆ ಮಾಡ್ಕೊಂಡಿದ್ದಾರೆ. ಮಕ್ಳು ಮದ್ವೆ ಆದ್ಮೇಲೆ ಹೋಗಿ ಎರಡ್ನೋ ಮದ್ವೆ ಮಾಡ್ಕೊಂಡು ಎರಡ್ನೋ ಹೆಂಡತಿ ಹತ್ರ ಇದ್ದಾನೆ ಅವನು. ಈಗ 4 ವರ್ಷ ನೋಡಿದೀವಲ್ಲ ನಾವು, ನಾವೇನ್ ಮಾಡ್ಬೇಕು? ಹೌದು ಸರ್, ಕರೆಕ್ಟ್ ಸರ್. 4 ವರ್ಷ ನೋಡಿದ್ವು ಅಲ್ದೆ ರಾತ್ರಿ ಇಡೀ ಎಣ ಕಾಯ್ಬೇಕಮ್ಮ? ಹೇಳಮ್ಮ. ನಾವು ರಾತ್ರಿನಿಂದ ಎಲ್ಲಾರ್ಗು ಫೋನ್ ಮಾಡಿದ್ರೆ ಫೋನ್ ನಂಬರ್ ಮಾಡ್ಬಿಡ್ತೀರಾ? ಇಷ್ಟು ವರ್ಷ ಮಾಡ್ತಿದ್ದವ್ರು ಇವತ್ತು ರಾತ್ರಿನೇ ಫೋನ್ ಮಾಡ್ತಿದ್ದೀರಾ ಅಂದ್ರೆ ಹೆಂಗ್ ಬರುತ್ತೆ? ಹೆಂಗ್ ಇನ್ಫಾರ್ಮೇಶನ್ ಬರುತ್ತೆ ನಿಮ್ಗೆ? ನಾವ್ ಕೇಳಿದ್ವಿ ಸರ್, ಅವನ್ನ ಕೇಳಿದ್ರೆ ಕೂಡ ಅವ್ನು ಹೇಳಿಲ್ಲ ನಮ್ಗೆ. ನಮಗ್ ಗೊತ್ತಿಲ್ಲ ಅಂತಾನೆ ಹೇಳಿದ್ನು. ಅವ್ರು ಚಿಕ್ಕ ಮಗ ಹೇಳಿದ್ದೀನಿ ನಾವು, ಅಷ್ಟು ಸಲ ಹೇಳಿದ್ದೀನೋ ನಾನು ಚಿಕ್ಕ ಮಗನಿಗೆ. ಹೋಗಪ್ಪ ಕೇಳು, ಎಲ್ಲಿ ಬಿಟ್ಟವನಂತ ಕೇಳು, ಹೋಗಿ ಮಾತಾಡೋಣ ಹೋಗಿ. ನಾನ್ ಕೇಳ್ತಾ ಇರೋದು, ಇಷ್ಟು ವರ್ಷದಿಂದ ನೀವು ಹುಡುಕ್ತಾ ಇದ್ದವರು, ಕೇಳ್ತಾ ಇದ್ದವರು, ಸಡನ್ ಆಗಿ ರಾತ್ರಿಯಿಂದ ಹೆಂಗ್ ಕೇಳಕ್ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಅವರೇ ಸರ್ ಹೇಳಿದ್ದು ನಮ್ಗೆ. ಸ್ಟೇಷನ್ ಅಲ್ಲಿ ಫೋನ್ ಹೋಗಿರುತ್ತೆ, ಅವಾಗ ಅವ್ರು ಬಾಯ್ ಬಿಟ್ಟಿರ್ತಾರೆ. ಓಕೆ, ಅದು ಗೊತ್ತಿಲ್ಲ ಸರ್, ನಮ್ಗೆ ಹಂಗ ಹೇಳಿಲ್ಲ. ಸ್ಟೇಷನ್ ಇಂದ ಅಂತ ಹೇಳಿಲ್ಲ ಅವ್ರು ನಮ್ಗೆ. ಈಗ ಏನ್ ಮಾಡ್ಬೇಕಮ್ಮ? ಹೇಳ್ತೀರಿ ಸರ್, ಚಿಕ್ಕ ಮಗ ಇದ್ದಾನೆ, ಫೋನ್ ಮಾಡ್ಬಿಟ್ಟು ಹೇಳ್ತೀರಿ. ಈಗ ನೋಡ್ರಿ, ಎಲ್ಲಾ ಮಕ್ಳು ಉಟ್ಕೋತಾರೆ, ಚಿಕ್ಕ ಮಗಳು, ದೊಡ್ಡ ಮಗ. ಏನು ಅಯ್ಯಪ್ಪ, ಬದುಕಿದ್ದಾಗ ಒಬ್ರು ನೋಡಲ್ಲ, ಸತ್ತ ಮೇಲೆ ಚಿಕ್ಕ ಮಗ, ದೊಡ್ಡ ಮಗ, ಮೊಮ್ಮಕ್ಳು ಎಲ್ಲ ಉಟ್ಕೊಬಿಡ್ತಾರಮ್ಮ. ಏನ್ ಹಣೆ ಬರಲ್ಲ. ನಮ್ಗೆ ಬೇಜಾರಾಗ್ತಿದೆ ಸರ್. ನಾಳೆ ನಮ್ ಪರಿಸ್ಥಿತಿ ಏನಂತ ಗೊತ್ತಿಲ್ಲ. ಇದಾಗಿ ನನ್ ಮಕ್ಕಳು ನೋಡಿಲ್ಲ, ದೊಡ್ಡ ರೋಗ ಬಂದ್ಬಿಟ್ಟಿತ್ತು. ಸರ್, ಥ್ಯಾಂಕ್ಸ್. 5 ನಿಮಿಷ ಸರ್, ನಮ್ಮ ಮತ್ತೆ ಬೇಗ ಮಾಡಿ ಅಮ್ಮ, ಬೇಗ ಮಾಡಿ. ಬದುಕಿದ್ದಾಗಂತೂ ನೋಡಲ್ಲ, ಸತ್ತಾಗಾರ ಮಣ್ಣಾದ್ರೂ ಮಾಡಿ. ಅಷ್ಟೇ ಸರ್, ಮಾಡ್ತೀವಿ ಸರ್. ಒಂದ್ 5 ನಿಮಿಷ ಮಾಡು ನಿಮ್ಮ ಮಾವನ್ಗೆ ಫೋನ್.